ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಹಳ್ಳಿ ಪವರ್ ಶೋನ ಇವತ್ತಿನ ಒಂದು ಟಾಸ್ಕ್ನ ಬಗ್ಗೆ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಇವತ್ತಿನ ಒಂದು ಟಾಸ್ಕ್ನಲ್ಲಿ ಯಾವೆಲ್ಲ ಟಾಸ್ಕನ್ನು ಕೊಟ್ಟಿದ್ದಾರೆ, 2 ತಂಡಗಳನ್ನು ಕೂಡ ಮಾಡಿದ್ದಾರೆ, ಅದೆಲ್ಲದರ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಇದೆ. ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಹಳ್ಳಿ ಪವರ್ ಶೋನಲ್ಲಿ ಇವತ್ತಿನ ಒಂದು ಟಾಸ್ಕ್ ಏನಪ್ಪ ಅಂದರೆ ಅದು ಕಬಡ್ಡಿ ಆಡುವಂಥ ಶೋ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ 8 ರಿಂದ 9 ಜನ ಈ ಒಂದು ಟಾಸ್ಕ್ಗೆ ಬೇಕಾಗ್ತಾರೆ ಪ್ರತಿಯೊಂದು ಟೀಮ್ನಲ್ಲಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗಾಗಲೇ ಒಟ್ಟಾರೆ 11 ಜನ ಹುಡುಗಿಯರು ಇದ್ದಾರೆ. ಒಂದು ಟೀಮ್ನಲ್ಲಿ 6 ಜನ ಇದ್ದಾರೆ, ಇನ್ನೊಂದು ಟೀಮ್ನಲ್ಲಿ 5 ಜನ ಇದ್ದಾರೆ. 5 ಜನ ಇರುವಂತಹ ತಂಡದಲ್ಲಿ ಉಳಿದಿರುವಂತಹ 4 ಹುಡುಗಿಯರು ಸಂಗೊಳ್ಳಿಯಲ್ಲಿರುವಂತಹ ಲೋಕಲ್ ಹುಡುಗಿಯರನ್ನು ಅವರು ಆಡಲಿಕ್ಕೆ ಒಪ್ಪಿಸಬೇಕು. ಅದರ ಜೊತೆಗೆ ಅಲ್ಲಿ ಆಡುವಂತಹ ಅವಕಾಶ ಕೂಡ ಇರುತ್ತದೆ. ಇನ್ನೊಂದು ಟೀಮ್ನಲ್ಲಿ ಉಳಿದಿರುವಂತಹ 3 ಹುಡುಗಿಯರನ್ನು ಸಂಗೊಳ್ಳಿಯಲ್ಲಿರುವಂತಹ ಕಬಡ್ಡಿ ಆಡುವಂತಹ ಹುಡುಗಿಯರು ಅಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಇರುತ್ತದೆ ಅಂತ ಹೇಳ್ಬೋದು. ಒಂದು ಟೀಮ್ನ ಹೆಸರು ರೆಡ್ ಅಂತ ಮಾಡಿದ್ದಾರೆ, ಇನ್ನೊಂದು ಟೀಮ್ನ ಹೆಸರು ಬ್ಲೂ ಅಂತ ಮಾಡಿದ್ದಾರೆ. ಬ್ಲೂ ಟೀಮ್ನಲ್ಲಿ ಒಟ್ಟಾರೆಯಾಗಿ 6 ಜನ ಹುಡುಗಿಯರಿದ್ದಾರೆ. ರೆಡ್ ಟೀಮ್ನಲ್ಲಿ ನಮ್ಮ ಒಟ್ಟಾರೆಯಾಗಿ 5 ಜನ ಹುಡುಗಿಯರಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಬಾಕಿ ಇರುವಂಥ ಹುಡುಗಿಯರು ಆ ಒಂದು ಆಟವನ್ನು ಆಡಲಿಕ್ಕೆ ಅವರು ಸಂಗೊಳ್ಳಿಯಲ್ಲಿರುವಂಥ ಹುಡುಗಿಯರು. ಮೊದಲನೇದಾಗಿ ಟೀಮ್ ಬ್ಲೂನಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋಗೋಣ. ಗಾನ್ವಿ ಅಂತಾನೆ ಹೇಳ್ಬೋದು, ದಿಯಾ, ಮೋನಿಷಾ, ಸೋನಿಯಾ, ಟೆಲಿನ್ ಹಾಗೆ ಲಲಿತಾ ಮಾರ್ಗರೇಟ್, ಈ 6 ಜನರು ಕೂಡ ಟೀಮ್ ಬ್ಲೂನಲ್ಲಿ ಇದ್ದಾರೆ. ಅದರ ಜೊತೆಗೆ ಇನ್ನು ರೆಡ್ ಟೀಮ್ನಲ್ಲಿ ರಶ್ಮಿ ಅವರಿದ್ದಾರೆ, ಫರೀನಾ ಅವರಿದ್ದಾರೆ, ಗಗನ, ಮಹಾಸತಿ ಗೌಡ ಹಾಗೆ ತೇಜಸ್ವಿನಿ, ಇವರು 5 ಜನ ರೆಡ್ ಟೀಮ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ರೆಡ್ ಟೀಮ್ನ ಕ್ಯಾಪ್ಟನ್ ರಶ್ಮಿ ಅನ್ನೋ ಥರ ಕಾಣ್ತಾ ಇದೆ. ಅದ್ರ ಜೊತೆಗೆ ಬ್ಲೂ ಟೀಮ್ನ ಕ್ಯಾಪ್ಟನ್ ಗಾನ್ವಿ ಅನ್ನೋ ಥರ ಕಾಣ್ತಾ ಇದೆ. ಆ ಒಂದು ಪ್ರೋಮೋನು ಕೂಡ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಈ ಒಂದು ಟೀಮ್ನಲ್ಲಿ ಯಾರು ಗೆದ್ದಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಟೀಮ್ ರೆಡ್ ಗೆದ್ದಿದೆ ಅನ್ನುವಂಥ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಿದೆ. ಅಂದರೆ ರಶ್ಮಿ ಹಾಗೆ ತೇಜಸ್ವಿನಿ ಅವರು ಇರುವಂತಹ ಒಂದು ಟೀಮ್ನವರು ಈ ಒಂದು ಟಾಸ್ಕನ್ನು ಗೆದ್ದಿದ್ದಾರೆ. ಅದರ ಜೊತೆಗೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಕೂಡ ಇದ್ದಾರೆ. ಗಗನ್ ಅವರು ಎಲ್ಲರೂ ಕೂಡ ಇದ್ದಾರೆ. ಈ ಒಂದು ರೆಡ್ ಟೀಮ್ ಗೆದ್ದಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಯಾವುದೇ ರೀತಿ ಕನ್ಫರ್ಮ್ ಇಲ್ಲ. ಇವತ್ತಿನ ಒಂದು ಎಪಿಸೋಡ್ ಬರೋವರೆಗೂ ಕೂಡ ನಾವೆಲ್ಲರೂ ಕೂಡ ವೆಯ್ಟ್ ಮಾಡಿ ನೋಡಬೇಕು. ಯಾರ್ಯಾರಿಗೆಲ್ಲ ಹಳ್ಳಿ ಪವರ್ ಶೋನ ಈ ಒಂದು ಅಪ್ಡೇಟ್ಗಳು ಇಷ್ಟ ಆಗ್ತಾ ಇವೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.